ಸ್ಯಾಂಡಲ್ವುಡ್ನಲ್ಲಿ ಸದ್ಯಕ್ಕೆ ಸಿನಿಮಾಗಳನ್ನು ಮಾಡುವಂಥದ್ದು ಒಂದು ಸವಾಲಾದರೆ ಅದನ್ನು ಥಿಯೇಟ್ರಿಗೆ ತರುವಂಥದ್ದು ಕೂಡ ಒಂದು ದೊಡ್ಡ ಸವಾಲಿನ ಕೆಲಸ ಅನ್ನುವಂಥದ್ದು. ಅದರಲ್ಲೂ ವಿಶೇಷವಾಗಿ ನಟ ಆಗಿ ಗಾಂಧಿನಗರಕ್ಕೆ ಪರಿಚಯ ಆಗಿದ್ದಂತಹ ರಾಜವರ್ಧನ್ ಈಗ ಕಮಲ್ ಶ್ರೀದೇವ್ ಮುಖಾಂತರ ನಿರ್ಮಾಪಕರಾಗಿ ಕ್ರಿಯೇಟಿವ್ ಹೆಡ್ ಆಗಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಸೊ ವೇದಿಕೆ ಮೇಲೆ ಒಂದು ಮಾತು ಹೇಳ್ತಾ ಇದ್ರು, ಸದ್ಯಕ್ಕೆ ವಾರಕ್ಕೆ 6-7 ಸಿನಿಮಾ ಬಂದರೆ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅನ್ನುವಂಥದ್ದು ಮಾತನ್ನು, ಅದೆಲ್ಲದ್ರ ಬಗ್ಗೆ ಮಾತಾಡ್ಸೋಣ. ರಾಜವರ್ಧನ್ ನಮ್ಮ ಜೊತೆ ಇದ್ದಾರೆ. ರಾಜವರ್ಧನ್ ಅದೇ ಈಗ ನಟ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ ಆವಾಗಿದ್ದಂಥ ಸವಾಲು ಬೇರೆ ಇರುತ್ತೆ. ಈಗ ಒಂದು ತಂಡದ ಭಾಗ ಆಗಿ ಅದನ್ನು ಜನರಾಗೆ ತಲುಪಿಸುವಂಥ ನಿಟ್ಟಿನಲ್ಲಿ ಕಮಲ್ ಶ್ರೀದೇವಿಗೆ ಹೇಗೆ ಅನ್ನಿಸ್ತಾ ಇದೆ ಅಂತ? ಮೊದಲನೇ ನಟನಾಗಿ ಮೇಕಪ್ ಮಾಡ್ತೀವಿ, ಕ್ಯಾರವನಲ್ಲಿರ್ತೀವಿ, ಆ್ಯಕ್ಟ್ ಮಾಡ್ತೀವಿ, ದೆನ್ ಸೇಮ್ ಅದಷ್ಟು ಮಾತ್ರ ನನ್ನ ಪೋರ್ಷನ್ ನಾನು ಹೇಗೆ ಪ್ರೆಸೆಂಟ್ ಆಗಬೇಕು, ನನ್ನ ಆ್ಯಕ್ಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದಷ್ಟೇ ನನ್ನ ತಲೆಯಲ್ಲಿರುತ್ತೆ. ಆ್ಯಸ್ ಎ ಪ್ರೊಡಕ್ಷನ್ ಅಂತ ಬಂದಾಗ ಇಲ್ಲಿ ಮ್ಯೂಸಿಕ್ಗೆ, DIಗೆ, ರೆಕಾರ್ಡಿಂಗ್ಗೆ ಎಲ್ಲದಕ್ಕೂ ಕೂತ್ಕೋಬೇಕಾಗತ್ತೆ. ದೊಡ್ಡ ಜವಾಬ್ದಾರಿ ಇದು. ದೆನ್ ಇದನ್ನು ನಾವು ಇಷ್ಟಪಟ್ಟು ಕೂಡ ತೊಗೊಂಡಿದ್ದು. ದೆನ್ ಅದಾದಮೇಲೆ ಏನಾಗುತ್ತೆ, ಪಬ್ಲಿಸಿಟಿ ಅಂತ ಬಂದಾಗ ನನ್ನ ಸಿನಿಮಾಗಳಲ್ಲಿ ಆದ ಪ್ರಾಬ್ಲಮ್ಗಳು ಈ ಪ್ರೊಡಕ್ಷನಲ್ಲಿ ಆಗಬಾರ್ದು ಅನ್ನೋದೊಂದು ಕಾನ್ಷಿಯಸ್ನೆಸ್ ಇರುತ್ತೆ. ಕತೆ ಸೆಲೆಕ್ಷನ್ ವೈಸು ಅಷ್ಟೇ. ಇದು ಯಾವುದೋ ವರ್ಕ್ ಆಗುತ್ತೆ ಅಂದಾಗ ಬೇರೆಯವರು ಪ್ರೆಷರ್ಗೋಸ್ಕರ ಸಿನಿಮಾ ಮಾಡಿರೋದು ಉಂಟು. ಆ ನಿಜನೂ ಇರುತ್ತೆ ನಮಗೆ. ಅದೆಲ್ಲ ತುಂಬ ದೊಡ್ಡ ಜವಾಬ್ದಾರಿ ಪ್ರೊಡಕ್ಷನ್ ಅಂತ ಬಂದಾಗ. ಅದನ್ನೆಲ್ಲ ನೀಟಾಗಿ ಹ್ಯಾಂಡ್ಲ್ ಮಾಡಿಕೊಂಡು ರಿಲೀಸ್ವರೆಗೂ ಬಂದಿದ್ದೀವಿ. ಈಗ ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ರಿ ಸ್ಟೇಜ್ ಮೇಲೆ, ಅಂದರೆ ಫಿಲಮ್ ಚೇಂಬರಿಗೆ ಒಂದು ಮನವಿ ಕೂಡ ಮಾಡಿದ್ದೀವಿ. ಸೊ ಅಂದರೆ ವಾರಕ್ಕೆ 8-10 ಸಿನಿಮಾಗಳು, 6-7 ಸಿನಿಮಾಗಳು ರಿಲೀಸ್ ಆಗೋದ್ರಿಂದ ಯಾವ ಸಿನಿಮಾ ಕೂಡ ಯಾರಿಗೂ ಜನರಿಗೆ ತಲುಪಲ್ಲ. ಸೊ ಅಂದರೆ ನಾವು ಏನು ಕನಸುಗಳನ್ನು ಕಂಡಿರ್ತೀವಿ ಕಲಾವಿದರು, ನಿರ್ದೇಶಕರು, ನಟರು, ಅದ್ಯಾವುದು ಕೂಡ ಅಂದರೆ ವ್ಯರ್ಥ ಪ್ರಯತ್ನ ಆಗುವಂಥ ರೀತಿಯ ಪರಿಸ್ಥಿತಿ ಇದೆ ಅನ್ನೋಂಥದ್ದು. ಅದನ್ನು ಹೇಗೆ ನಿಭಾಯಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾ ಇದೆ ಅಂತ? ಅಂದರೆ ನಾನು 4 ಸಿನಿಮಾಗಳ ರಿಲೀಸ್ ಆಯಿತು. ಎಲ್ಲೋ ಒಂದು ಕಡೆ ಸಿನಿಮಾ ರಿಲೀಸ್ ಟೈಮಲ್ಲಿ ನಮಗೆ ಅನಿಸುತ್ತೆ ಪಬ್ಲಿಸಿಟಿ ನಾವು ಮಾಡ್ತಿಲ್ಲ, ಡಿಸ್ಟ್ರಿಬ್ಯೂಷನ್ ಬೇರೆಯವ್ರಿಗೆ ಯಾರಿಗೂ ಕೊಟ್ಬಿಟ್ಟಿದ್ದೀವಿ, ಕರೆಕ್ಟಾಗಿ ಥಿಯೇಟ್ರ್ ಸೆಟಪ್ ಸಿಗ್ತಿಲ್ಲ, ಒಳ್ಳೆ ಕತೆ ಚೆನ್ನಾಗಿ ಮಾಡಿದ್ದೀವಿ, ಕಷ್ಟಪಟ್ಟು ಮಾಡಿದ್ದೀವಿ, ಅದು ಸಿನಿಮಾ ರೀಚ್ ಆಗ್ತಿಲ್ಲ ಅಂತ. ದೆನ್ ಇಷ್ಟೆಲ್ಲ ಹರ್ಡಲ್ಸ್ಗಳ ಮಧ್ಯದಲ್ಲಿ ಒಂದು ಫ್ರೈಡೇ ಸಿನಿಮಾ ರಿಲೀಸ್ಗೆ ಬರ್ತೀವಿ. ಅವತ್ತು ನಮ್ಮ ಸಿನಿಮಾ ಜೊತೆ 12 ಸಿನಿಮಾ ಇರುತ್ತೆ. ಇದು ಪರ್ಸ್ನಲಾಗಿ ನನಗಾಗಿರೋ ಪ್ರಾಬ್ಲಮ್ಮು. ನನ್ನದೊಂದೇ ಸಿನಿಮಾ, ಬೇರೆ 11 ಸಿನಿಮಾಗಳು ಸಿನಿಮಾ ಅಲ್ಲ ಅಂತಲ್ಲ, ಅವ್ರಗಳ ಎಫರ್ಟ್ಗೂ ನಾನು ಮಾತಾಡ್ತಿರೋದು. ಅವ್ರದ್ದು ತುಂಬ ದೊಡ್ಡ ಜರ್ನಿ ಇರುತ್ತೆ. ಅವ್ರೂ ಕನಸು ಕಟ್ಕೊಂಡೇ ಬಂದಿರ್ತಾರಲ್ಲ, ಒಂದು ಫ್ರೈಡೇಯಲ್ಲಿ ಅದು ಹೊಡಿಬಾರ್ದು. ಪ್ಲಸ್ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮಗೆ ಒಂದು ಟೋಕನ್ ಸಿಸ್ಟಮ್ ಥರದ್ದು ಬೇಕು. ವಾರಕ್ಕೆ ಒಂದು 3 ಸಿನಿಮಾ 4 ಸಿನಿಮಾ ಓಕೆ. ನನ್ನ ಸಿನಿಮಾ ನವಂಬರಲ್ಲಾದರೂ ಡಿಸೆಂಬರಲ್ಲಿ ಯಾವಾಗ ಬೇಕಾದ್ರೂ ರಿಲೀಸ್ ಆಗಲಿ, ನನ್ನ ಟೋಕನ್ಗೆ ನಾನು ವೆಯ್ಟ್ ಮಾಡ್ತೀನಿ. ಬಿಫೋರ್ 1 ಮಂತ್ ನಾನು ಪಬ್ಲಿಸಿಟಿ ಮಾಡ್ಕೊತೀನಿ. ಈಗ ನನ್ನ ಸಿನಿಮಾ ಜೊತೆ ಬೇರೆ ಯಾವ್ದು ಬರ್ತಿದೆ ಅನ್ನೋದೇ ನನಗೆ ಗೊತ್ತಿರೋದಿಲ್ಲ. ನಾನು ಪಬ್ಲಿಸಿಟಿ ಮಾಡ್ತಾನೇ ಇರ್ತೀನಿ. ಇನ್ನೊಬ್ಬರು ಮಾಡ್ತಿರ್ತಾರೆ. ಅವತ್ತಿನ ಬುಕ್ ಮೈ ಶೋ ಫ್ರೈಡೇ ಪೇಪರ್ ತೆಗೆದು ನೋಡಿದಾಗ 11-12 ಸಿನಿಮಾಗಳಿರುತ್ತೆ. ದೆನ್ ಆಡಿಯನ್ಸ್ಗೆ ಯಾವ ಸಿನಿಮಾಗೆ ಹೋಗಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಒಳ್ಳೆ ಸಿನಿಮಾ ಕಂಟೆಂಟ್ಗಳು ಅಲ್ಲಿ ಮಿಸ್ ಆಗುತ್ತೆ, ಸಿನಿಮಾಗಳು ಸೋಲುತ್ತೆ, ಎಲ್ಲ ಆರ್ಟಿಸ್ಟ್ಗಳ ಎನರ್ಜಿ ಒಂದೇ ಫ್ರೈಡಲ್ಲಿ ಹೋಗುತ್ತೆ. ಸೊ ಇದಕ್ಕೊಂದು ಎಜುಕೇಷನ್ ಬೇಕು, ಇದಕ್ಕೊಂದು ಸ್ಟ್ರಿಕ್ಟ್ ರೂಲ್ಸ್ ಬೇಕು. ಅದು ಗೊತ್ತಿಲ್ಲ ಅದು ಯಾವ ಥರ, ಬಟ್ ಫಿಲ್ಮ್ ಚೇಂಬರ್ ಕಡೆಯಿಂದ ನಮಗೆ ಬೇಕೇ ಬೇಕು ಇದು. ಪ್ರತಿ ಸಾರಿನೂ ಅಷ್ಟೇ, ನಮ್ಮ ಕೆಲಸಗಳು ನಾವೆಲ್ಲ ತುಂಬ ಚೆನ್ನಾಗಿ ಮಾಡಿ ಆ ಪ್ರೊಜೆಕ್ಷನ್ ಅಂತ ಬರುತ್ತಲ್ಲ ರಿಲೀಸ್ ಟೈಮಲ್ಲಿ, ಅಲ್ಲಿ ನಾವು ಎಡುತ್ತಾ ಇದ್ದೀವಿ ಅನ್ನಿಸ್ತಿದೆ. ಇದೆಲ್ಲದರ ಜೊತೆಗೆ ಸದ್ಯಕ್ಕೆ ಇಂಡಸ್ಟ್ರಿಯಲ್ಲಿ ಒಂದು ಚರ್ಚೆ ಆಗ್ತಾ ಇರುತ್ತೆ, ಸ್ಟಾರ್ ಸಿನಿಮಾಗಳಿದ್ರೇ ಮಾತ್ರನೇ ಥಿಯೇಟ್ರಿಗೆ ಜನ ಬರೋದಾ, ಒಳ್ಳೊಳ್ಳೆ ಸಿನಿಮಾಗಳು ಪ್ರಯತ್ನಗಳಾದರೂ ಕೂಡ ಜನ ಥಿಯೇಟ್ರಿಗೆ ಬರ್ತಾರೆ ಅನ್ನೋದು. ನೀವು ಸ್ಟಾರ್ಗಳ ಜೊತೆ ಕೂಡ ಒಡನಾಟ ಹೊಂದಿರುವಂಥವ್ರು, ಒಂದಿಷ್ಟು ಒಳ್ಳೆ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರುವಂಥವ್ರು. ಸೊ ಹೇಗೆ ಅನ್ನಿಸ್ತಿದೆ ಆ ಒಂದು ವಿಚಾರದ ಬಗ್ಗೆ? ಒಳ್ಳೆ ಸಿನಿಮಾ ಬಂದಾಗ ಆಡಿಯನ್ಸು ಯಾವತ್ತಿದ್ರೂ ಬಂದಿದ್ದಾರೆ, ತುಂಬ ಚೆನ್ನಾಗಿ ಬಂದಿದ್ದಾರೆ. ಎಲ್ಲೋ ಸಿನಿಮಾ ರೀಚ್ ಮಾಡೋದ್ರಲ್ಲಿ ನಾವು ತಪ್ಪಿದೆ ಅನಿಸುತ್ತೆ. ನಮಗಿರೋ ಎಜುಕೇಷನ್ಗೆ ನಾವುಗಳು ಮಾಡ್ಕೊಬಂದಿರೋದು ಒಳ್ಳೆ ಸಿನಿಮಾಗಳೇ. ಯಾವುದು ಕೆಟ್ಟ ಸಿನಿಮಾನ ದುಡ್ಡುಗೋಸ್ಕರ ಯಾವತ್ತೂ ಮಾಡಿಲ್ಲ ನಾವು. ಎಲ್ಲೋ ಎಜುಕೇಷನ್ ಕಮ್ಮಿಯಿಂದ, ಎಲ್ಲೋ ಒಂದಷ್ಟು ಲೂಪೋಲ್ಸ್ಗಳಿಂದ ಸಿನಿಮಾ ರೀಚ್ ಆಗೋಕ್ಕಾಗ್ತಿಲ್ಲ. ನಿಮಗೆ ತುಂಬ ದೊಡ್ಡ ಎಕ್ಸಾಂಪಲ್ಸ್ಗಳಿದೆ. ಸಿನಿಮಾ ಹಿಸ್ಟ್ರಿ ಅಂತ ತೊಗೊಂಡ್ರೆ, ದೊಡ್ಡದು ಒಂದು 2 ಸಿನಿಮಾ ಗೆದ್ದರೆ ಸಣ್ಣದು ಒಂದು 10-20 ಸಿನಿಮಾಗಳು ಗೆದ್ದಿರುತ್ತೆ. ಆ ಸಣ್ಣ ಸಿನಿಮಾಗಳು ಗೆಲ್ಲಬೇಕು. ಆ್ಯಕ್ಚುಲಿ ಗೆದ್ರೇ ಆಡಿಯನ್ಸ್ಗೆ ಸಿನಿಮಾದವ್ರ ಮೇಲೆ ಒಂದು ನಂಬಿಕೆ ಬರೋದು. ನಾವು ಎಷ್ಟೇ ಮೈಕ್ ಮುಂದೆ ಹೇಳಿದ್ರು ಆಡಿಯನ್ಸ್ದು ಮೌತ್ ಪಬ್ಲಿಸಿಟಿ ಇದೆಯಲ್ಲ, ಅದೇ ತುಂಬ ದೊಡ್ಡ ಆಯುಧ ನಮಗೆ. ಅದು ಚೆನ್ನಾಗಿ ಆಗಬೇಕು, ಒಳ್ಳೆ ಕಥೆಗಳು ಮಾಡಬೇಕು. ಅದರಿಂದನೇ ನಾವು ಗೆಲ್ಲಕ್ಕೆ ಸಾಧ್ಯ.